ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. नमस्कार बच्चों, ई क्लास हिंदी पाठ में आप सबका स्वागत है. ಈ ಕ್ಲಾಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕೋರ್ತಾ ನಾವು ಹಿಂದಿ ಪಾಠದ ಮುಂದಿನ ಭಾಗಕ್ಕೆ ಮುಂದುವರಿಯೋಣ. ಇವತ್ತು ಸ್ವರ, ವ್ಯಂಜನಗಳು ಮತ್ತು ಸಂಯುಕ್ತಾಕ್ಷರಗಳನ್ನು ನಾವು ಕಲ್ತಿದ್ದೀವಲ್ವಾ, ಅದರಿಂದ ಉತ್ಪನ್ನವಾಗುವಂತಹ ಕೆಲವು ಶಬ್ದಗಳನ್ನು ನಾವು ನೋಡೋಣ. हिंदी में जो कल हम स्वर, व्यंजन, संयुक्ताक्षर, उन्हीं अक्षरों से उत्पन्न कुछ शब्दों को हम आज पढ़ेंगे, समझेंगे और लिखेंगे. ಅಂದರೆ ಓದಬೇಕು, ಅದನ್ನು ನಾನು ಓದ್ತೀನಿ, ಅದನ್ನು ನೀವು ಕೂಡ ಮತ್ತೊಮ್ಮೆ ನೀವು ಹೇಳಬೇಕು. ಆಮೇಲೆ ಅದರ ಅರ್ಥ ನಾನು ತಿಳಿಸ್ತೀನಿ, ಅದನ್ನು ಅರ್ಥ ನಿಮ್ಗೆ ಸಾಧ್ಯವಾದರೆ ನಿಮ್ಮ ಕೈಯಲ್ಲಿರುವಂತಹ ಬುಕ್ಕಲ್ಲಿ ನೀವು ಬರ್ಕೊಳ್ಳಿ. ಅದ ನಂತರ ಆ ಅಕ್ಷರವನ್ನು ಬರೆಯುವ ನೀವು ಅಭ್ಯಾಸ ಕೂಡ ಮಾಡಬೇಕು. ಆಯ್ತಾ ಮಕ್ಕಳೇ? ಈಗ ಮುಂದುವರಿಯೋಣವಾ. ನಿನ್ನೆ ಸ್ವರ ಅಕ್ಷರಗಳಲ್ಲಿ ಮೊದಲನೇ ಅಕ್ಷರ ನೀವು ನೋಡಿದ್ರಲ್ವಾ, ಯಾವುದಾಗಿತ್ತು ಅಕ್ಷರ? ಅ. ಅ ಸೆ ಅನಾನಸ್. ಗೊತ್ತಿದೆ ನಿಮಗೆ, ಅನಾನಸ್ ಹಣ್ಣು. ಚಿತ್ರದಲ್ಲೂ ಕೂಡ ನೀವು ಗಮನಿಸ್ಬೇಕು ಮಕ್ಕಳೇ. ಅದೇ ಅ ಅಕ್ಷರದಿಂದ ಮತ್ತೊಂದು ಶಬ್ದ ಇದೆ, ಅಮರೂದ್. ಅಮರೂದ್. ಅಮರೂದ್ ಅಂದರೆ ಸೀಬೆ ಹಣ್ಣು. ಸೀಬೆ ಹಣ್ಣಿಗೆ ಹಿಂದಿಯಲ್ಲಿ ಏನು ಹೇಳ್ತಾರೆ? ಅಮರೂದ್. ಇಲ್ಲಿ ಗಮನಿಸ್ತಿದ್ದೀರಾ ಮಕ್ಕಳೇ? ಅ ಅ ಎರಡು ಅ ಅಕ್ಷರದಿಂದ ಆರಂಭವಾಗಿರುವಂತಹ ಶಬ್ದ. ಈಗ ಆ ಆ ಅಕ್ಷರದಿಂದ ಉತ್ಪನ್ನವಾಗುವಂತಹ ಶಬ್ದಗಳು ಆಮ್, ಆಗ್. ಆಮ್, ಆಗ್. ಇಲ್ಲಿ ನೀವು ನನ್ನ ಉಚ್ಚಾರಣೆಯನ್ನು ಕೂಡ ನೀವು ಗಮನಿಸಬೇಕು, ಯಾವ ರೀತಿ ಆ ಶಬ್ದವನ್ನು ನೀವು ಓದಬೇಕು. ಆಮ್, ಆಮ್ ಅಂದರೆ ಮಾವಿನ ಹಣ್ಣು. ಆಗ್, ಆಗಂದ್ರೆ ಬೆಂಕಿ. ಈಗ ಮೂರನೇ ಅಕ್ಷರಕ್ಕೆ ಹೋಗೋಣ. ಸ್ವರ ಅಕ್ಷರಗಳು ಇವೆಲ್ಲ. ಇ, ಇಮ್ಲಿ. ಚಿತ್ರದಲ್ಲಿ ಕಾಣ್ತಿದೆಯಲ್ವಾ ಮಕ್ಕಳೇ? ಇಮ್ಲಿ. ಇಮ್ಲಿ ಅಂದರೆ ಹುಣಸೆ ಹಣ್ಣು. ಇಂಜನ್. ಇಂಜನ್ ನೀವು ಚಿತ್ರದಲ್ಲಿ ಗಮನಿಸ್ತಿದ್ದೀರಲ್ವಾ, ರೈಲ್ವೆ ಇಂಜನ್ನ ಚಿತ್ರ ಇದೆ. ಗಮನಿಸಬೇಕಾದಂಥ ಒಂದು ಅಂಶ ಅಂದರೆ ಇಲ್ಲೊಂದು ಚುಕ್ಕಿ ಇದೆ. ಅಕ್ಷರದಲ್ಲಿ ಬರುವಂತಹ ಆ ಚುಕ್ಕಿ ಇಲ್ಲಿ ನಾವು ಬಳಸಿದ್ದೀವಿ. ಅದಕ್ಕೆ ಇಲ್ಲಿ ಇಂಜನ್ ಅಂದರೆ ಅಂಕಾರ ಇಲ್ಲಿ ಬಂದಿದೆ. ಈಗ ಈ ಅಕ್ಷರ ದೀರ್ಘ ಈ. ಈ ಇಂದ ಈಶ್ವರ್. ಈಶ್ವರ್ ಅಂದರೆ ಈಶ್ವರ, ಕನ್ನಡದಲ್ಲಿ ಕೂಡ ಈಶ್ವರ್. ಈಕ್. ಈಕ್ ಅಂದರೆ ಇದನ್ನ ನಾವು ಹಿಂದಿಯಲ್ಲಿ ಕಬ್ಬು ಅನ್ನೋದನ್ನ ಗನ್ನ ಅಂತ ಹೇಳ್ತೀವಿ. ಕಬ್ಬು, ಗನ್ನ. ಆದರೆ ಇಲ್ಲಿ ಈಕ್ ಅಂದರೆ ಆ ಕಬ್ಬಿನ ಜೊಲ್ಲೆ ಅಂತ ನೀವು ಕರಿತೀರಲ್ವಾ, ಅದು ಈಕ್. ಈಗ ಉ, ಉಲ್ಲು. ಚಿತ್ರದಲ್ಲಿ ಕಾಣಿಸ್ತಿದೆಯಲ್ವಾ ಮಕ್ಕಳೇ? ಉಲ್ಲು. ಉಲ್ಲು ಅಂದರೆ ಗೂಬೆ. ಅದಾದಮೇಲೆ ಉ ಅಕ್ಷರದಿಂದಲೇ ಬರುವಂಥ ಇನ್ನೊಂದು ಶಬ್ದ ಉದಯ್. ಉದಯ್ ಅಂದರೆ ಸೂರ್ಯ ಉದಯಿಸುವ ಚಿತ್ರ ನೀವು ನೋಡ್ತಿದ್ದೀರಲ್ವಾ, ಆ ಉದಯ ಅನ್ನೋದು ಬರೆಯೋದಕ್ಕೆ ಉ ಅಕ್ಷರ ಬೇಕಾಗುತ್ತೆ. ಆ ಉ ಅಕ್ಷರದಿಂದ ಪ್ರಾರಂಭವಾಗಿರುವಂತಹ ಶಬ್ದ. ಮತ್ತೆ ಊ, ದೀರ್ಘ ಊ. ಉಚ್ಚಾರವನ್ನು ಗಮನಿಸಬೇಕು ನೀವೆಲ್ಲ. ಊನ್. ಊನ್ ಅಂದರೆ ಚಿತ್ರದಲ್ಲಿ ಕಾಣಿಸ್ತಿದೆಯಲ್ವಾ ಮಕ್ಕಳೇ? ನೀವು ಕಸೂತಿ ಕೆಲಸಗಳನ್ನು ಯಾರಾದರೂ ಮಾಡೋದನ್ನ ನೋಡಿದ್ದೀರಲ್ವಾ, ಅದಕ್ಕೆ ಉಲ್ಲನ್ ಅಂತ ನೀವು ಕರಿತೀರಲ್ವಾ, ಅದು ಇಂಗ್ಲಿಷ್ ಶಬ್ದನೇ ಆಗಿದೆ ಉಲ್ಲನ್. ಅದನ್ನು ಹಿಂದಿಯಲ್ಲಿ ಊನ್ ಅಂತ ಕರೀತಾರೆ. ಇಲ್ಲಿ ಇನ್ನೊಂದು ಊ ಅಕ್ಷರದಿಂದ ಪ್ರಾರಂಭವಂಥ ಶಬ್ದ ಊಟ್. ಊಟ್ ಅಂದರೆ ಒಂಟೆ, ಮರಳುಗಾಡಿನ ಪ್ರಾಣಿಯದು ಊಟ್. ಈಗ ಅಕ್ಷರ ನಿನ್ನೆ ನಾವು ಕಲ್ತಿದ್ದೀವಲ್ವಾ ಸ್ವರಮಾಲೆಯಲ್ಲಿ ರು ಅಕ್ಷರ, ಅದನ್ನು ರು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಆದರೆ ನೀವು ರಿ ಅನ್ನೋದನ್ನ ಉಚ್ಚರಿಸಬೇಕು. ರಿ. ರಿ. ರಿಷಭ್. ರಿಷಭ್ ಅಂದರೆ ನೀವು ಬಸವ ಅಂತ ಕರಿತೀರಲ್ವಾ, ಆ ಥರ ರಿಷಭ್. ಹಿಂದಿಯಲ್ಲಿ ರಿ ಅಕ್ಷರದಿಂದ ರಿಷಭ್. ಇನ್ನೊಂದು ರಿ ಅಕ್ಷರದಿಂದ ರಿಷಿ. ರಿಷಿ. ಇಲ್ಲಿ ಎ. ಎ
ಏಡಿ ಏಡಿ ಏಡಿ. ಆಮೇಲೆ ಇಲ್ಲಿ ಬಂದು ಏಕ್ತಾರ. ಏಡಿ ಅಂದರೆ ಇಲ್ಲಿ ಒಂದು ವೃತ್ತಾಕಾರ ನೋಡ್ತಾ ಇದ್ದೀರಲ್ವ ಮಕ್ಕಳೇ, ಏಡಿ. ಇದು ಏಡಿ ಅಂದರೆ ಕಾಲು ಅಲ್ಲ, ಕಾಲನ್ನ ಒಂದು ಭಾಗ ಹಿಮ್ಮಡಿ ಅಂತ ಹೇಳ್ತೀವಲ್ವ ನಾವು, ಆ ಹಿಮ್ಮಡಿಯನ್ನು ಹಿಂದಿಯಲ್ಲಿ ಏಡಿ ಅಂತ ಕರೀತಾರೆ. ಆಮೇಲೆ ಮುಂದುವರೆದಂತೆ ಏಕ್ತಾರ, ಇದೇ ಎ ಅಕ್ಷರದಿಂದ ಉತ್ಪನ್ನ ಶಬ್ದ ಏಕ್ತಾರ. ಇದೊಂದು ವಾದ್ಯ. ಏಕ್ತಾರ ಅಂತಂದರೆ ಒಂದು ತಂತಿಯನ್ನು ಒಳಗೊಂಡಿರುವಂಥ ಒಂದು ವಾದ್ಯ, ನುಡಿಸುವ ವಾದ್ಯ. ಇಲ್ಲಿ ಇನ್ನೊಂದು ಎ ಇಲ್ಲ, ಐ ಅಕ್ಷರ ಇರುತ್ತೆ. ಹಿಂದಿಯಲ್ಲಿ ಎ ಆದಮೇಲೆ ಐ ಇರುತ್ತೆ, ಇದು ಐ ಅಕ್ಷರ. ಐ ಇಂದ ಬರುವಂತಹ ಶಬ್ದಗಳು ಅಂದರೆ ಐರಾವತ್, ಐರಾವತ್, ಐನಕ್, ಐರಾವತ್, ಐನಕ್. ಐರಾವತ ಅಂತಂದರೆ ನೀವು ಇಲ್ಲಿ ಗಮನಿಸ್ತಿದ್ದೀರಾ, ಆನೆ ಅಂತ ಹೇಳ್ಬೋದು. ಇದನ್ನು ಆನೆ ಅಲ್ಲ, ನಮ್ಮ ಪೌರಾಣಿಕ ಕಥೆಗಳಲ್ಲಿ ಬರುವಂತಹ ಒಂದು ಇಂದ್ರನ ವಾಹನ. ಇಂದ್ರನ ವಾಹನಕ್ಕೆ ಐರಾವತ್ ಅಂತ ಕರೀತಾರೆ. ಮತ್ತೊಂದು ಐನಕ್. ಐನಕ್ ಅಂದರೆ ಕನ್ನಡಕ. ಓ, ಓ ಅಕ್ಷರದಿಂದ ಬರುವಂತಹ ಶಬ್ದಗಳು ಓಟ್. ಓಟ್ ಅಂದರೆ ತುಟಿಗಳು. ಆಮೇಲೆ ಇಲ್ಲೊಂದು ಓ ಅಕ್ಷರದಿಂದ ಇನ್ನೊಂದು ಚಿತ್ರದಲ್ಲಿ ಗಮನಿಸಿ, ಓಸ್. ಓಸ್ ಅಂದರೆ ಇಬ್ಬನಿ. ಇಬ್ಬನಿಯ ಹನಿಗಳೇನು ಬಿದ್ದಿದೆಯಲ್ಲ ಚಿತ್ರದಲ್ಲಿ ಕಾಣಿಸ್ತಿದೆಯಾ ನಿಮಗೆ, ಅದು ಓಸ್ ಅಂತ ಕರೀತಾರೆ ಹಿಂದಿಯಲ್ಲಿ. ಓಟ್, ಓಸ್. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅದನ್ನು ಬರ್ಕೊಳ್ತಾ ಹೋಗಿ ಮಕ್ಕಳು. ಆಮೇಲೆ ಔ. ಔ ಅಕ್ಷರದಿಂದ ಪ್ರಾರಂಭವಾಗುವಂಥ ಎರಡು ಶಬ್ದಗಳಲ್ಲಿ ಒಂದು ಔಷಧ್. ಔಷಧ ಅಂದರೆ ಕನ್ನಡದಲ್ಲೂ ಕೂಡ ಔಷಧಿ ಅಂತ ಕರೀತಾರೆ. ಔಷಧ್, ಔಷಧ್. ಆಮೇಲೆ ಇನ್ನೊಂದು ಶಬ್ದ ಔರತ್. ಔರತ್ ಅಂದರೆ ಹೆಂಗಸು ಅಂತ ಅರ್ಥ. ಈಗ ಅಕ್ಷರದಿಂದ, ಅಕ್ಷರದಿಂದ ಅಂಗೂರ್. ಚಿತ್ರದಲ್ಲಿ ತುಂಬ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗ್ತಿದೆ. ಅಂಗೂರ್ ಅಂದರೆ ದ್ರಾಕ್ಷಿ ಹಣ್ಣು, ಅಂಗೂರ್. ಆಮೇಲೆ ಇಲ್ಲಿ ಬಂದು ಅಂಡ. ಇಲ್ಲಿ ಗಮನಿಸಬೇಕು, ಯಾವುದಾದರೂ ಶಬ್ದದಲ್ಲಿ ಮೇಲ್ಗಡೆ ಚುಕ್ಕಿ ಇದ್ದರೆ ಅದು ಅನ್ನುವ ಉಚ್ಚಾರವನ್ನು ಕೊಡುತ್ತದೆ. ಅಂಗೂರ್, ಅಂಡ, ಈ ಥರ ಅಂಡ, ಅಂಗೂರ್. ಈಗ ಒಂದು ಚಿಕ್ಕದೊಂದು ಚಟುವಟಿಕೆಯನ್ನು ಕೊಡೋಣ. आप सबके लिए एक छोटी सी गतिविधि दी जाएगी. ಅಂದರೆ ಒಂದು ಚಟುವಟಿಕೆ ನೀಡ್ತೀನಿ ನಾನು. यहाँ पे कुछ अक्षर दिए गए हैं, उनको अक्षर जोड़ो, सार्थक शब्द बनाओ. ಸುತ್ತ ಇರುವಂತಹ ಅಕ್ಷರಗಳನ್ನು ಮಧ್ಯದಲ್ಲಿರುವ ನ ಅಕ್ಷರದ ಜೊತೆಗೆ ಜೋಡಿಸಿ ಶಬ್ದಗಳನ್ನು ಬರಿಬೇಕು. ಉದಾಹರಣೆಯಾಗಿ ಒಂದು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಉತ್ತರದಲ್ಲಿ ಇಲ್ಲಿ ನೋಡಿ, ಶಯ ಪ್ಲಸ್ ನ, ಇವೆರಡನ್ನ ಜೋಡಿಸಿದ್ರೆ ಒಂದು ಸಾರ್ಥಕ. ಸಾರ್ಥಕ ಯಾಕೆ ಅಂತಂದರೆ ಅದಕ್ಕೆ ಅರ್ಥ ಇರಬೇಕು. ಸುಮ್ಮನೆ ಯಾವುದ್ಯಾವುದೋ ಅಕ್ಷರಗಳನ್ನು ಜೋಡಿಸಿ ನಾವು ಒಂದು ಶಬ್ದ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೊಂದು ಅರ್ಥ ಇರಬೇಕು. ಆದ್ದರಿಂದ ಇಲ್ಲಿ ಸಾರ್ಥಕ ಶಬ್ದ ಯಾವುದಾಗುತ್ತೆ, ಶಯ ಪ್ಲಸ್ ನ, ಶಯನ. ನೆಕ್ಸ್ಟು ಭವ ಪ್ಲಸ್ ನ, ಭವನ, ಭವನ್. ನಯ ನ, ನಯನ್. ಗಾ ನ, ಗಾನ್. ಕಥ ಪ್ಲಸ್ ನ, ಕಥನ. ಜ ನ, ಜನ. ಈ ರೀತಿ ಇಲ್ಲಿ ನಾನು ಬರೆದಿದ್ದೀನಿ. ಶಯನ, ಭವನ, ನಯನ, ಗಾನ, ಕಥನ, ಜನ. ಇಲ್ಲಿ ಕೊಟ್ಟಿರುವಂತಹ ಅಕ್ಷರಗಳನ್ನು ಜೋಡಿಸಿ ಶಬ್ದವನ್ನು ಬರಿಬೇಕು. यहाँ दिए गए अक्षरों को जोड़कर आपको सार्थक शब्द बनाना है. ಬರ್ದಾಯ್ತಲ್ವ ಮಕ್ಕಳೇ? ಬರ್ದಾಗಿದ್ರೆ ನಾವು ಉತ್ತರ ನೋಡೋಣವಾ? ಇಲ್ಲಿ ಹ ಪ್ಲಸ್ ಲ, ಹಲ್. ಇಲ್ಲಿ ಫ ಪ್ಲಸ್ ಲ, ಫಲ್. ಇಲ್ಲಿ ಬ ಪ್ಲಸ್ ಲ, ಬಲ್. ಜ ಪ್ಲಸ್ ಲ, ಜಲ್. ನ ಪ್ಲಸ್ ಲ, ನಲ್. ಕ ಪ್ಲಸ್ ಲ, ಕಲ್. ಅಂದರೆ ಇಲ್ಲಿ ಸಾರ್ಥಕ ಶಬ್ದಗಳು ಆಗಿವೆ ತಾನೆ. ಮುಂದಿನ ವ್ಯಂಜನಗಳಲ್ಲಿ ನಾವು ಬರುವಂತಹ ಶಬ್ದಗಳನ್ನು ನೋಡೋಣ. ವರ್ಗೀಯ ವ್ಯಂಜನ ನಿನ್ನೆ ಕಲ್ತಿದ್ವಲ್ಲ ನಾವು. ವರ್ಗೀಯ ವ್ಯಂಜನದಲ್ಲಿ 25 ಅಕ್ಷರಗಳು ಬರುತ್ತೆ, ಒಂದೊಂದು ವರ್ಗದಲ್ಲಿ 5-5. ಅದರಲ್ಲಿ ಕ. आपको वर्गीय व्यंजन में से पहला अक्षर क. क से कबूतर, कलम. ಇದೇನಿದು? ಪಾರಿವಾಳ.
ಕಲಂ. ಕಲಂ ಅಂದರೆ ಪೆನ್ ಅಂತ, ಆದರೆ ಪೆನ್ನನ್ನು ಹಳೆಯ ಕಾಲದಲ್ಲಿ ಬರೀತಾ ಇದ್ರು. ಖ, ಇಲ್ಲಿ ನೋಡಿ ಗಮನಿಸಿ ಮಕ್ಕಳೇ, ಖ ಮಹಾಪ್ರಾಣ ಅಕ್ಷರ, ಅದರಿಂದ ಬರುವಂತಹ ಶಬ್ದಗಳು ಖರ್ಗೋಶ್, ಖರಲ್. ಖರ್ಗೋಶ್ ಅಂದರೆ ಮೊಲ. ಖಸೆ ಖರ್ಗೋಶ್, ಖರಲ್. ಖರ್ಗೋಶ್ ಅಂದರೆ ಮೊಲ, ಖರಲ್ ಅಂದರೆ ನೀವು ಕುಟ್ಟಾಣಿ ಅಂತ ಹೇಳ್ತೀರಲ್ವಾ ಕನ್ನಡದಲ್ಲಿ, ಕುಟ್ಟೋದಕ್ಕೆ ಬಳಸುವಂತಹ ಒಂದು ಕಲ್ಲು. ಗ, ಗಸೆ ಗಮಲ, ಗಸೆ ಗಜ್. ಗಮಲ, ಗಜ್. ಗಮಲ ಅಂದರೆ ಫ್ಲವರ್ ವಾಸ್ ಅಂತ ಹೇಳ್ತೀವಲ್ವಾ, ಹೂವಿನ ಕುಂಡಲ ಅಂತ ಕರಿತೀವಿ ಅದಕ್ಕೆ, ಗಮಲ. ಆಮೇಲೆ ಗಜ್. ಗಜ ಅಂದರೆ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಗಜ ಅಂದರೆ ಆನೆ, ಕನ್ನಡದಲ್ಲೂ ಕೂಡ ಗಜ ಅಂತ ಹೇಳ್ತೀವಿ. ಘ, ಘ ಸೆ ಘಡಿ, ಘ ಸೆ ಘರ್. ಮಹಾಪ್ರಾಣಾಕ್ಷರ ಘ. ಘಡಿ, ಘಡಿ ಅಂದರೆ ಗಡಿಯಾರ. ಘ ಸೆ ಘರ್, ಘರ್ ಅಂದರೆ ಮನೆ. ಚ, ಚ ಸೆ ಚಮ್ಮಚ್, ಚ ಸೆ ಚಕ್ರ. ಚ ಸೆ ಚಮ್ಮಚ್, ಚ ಸೆ ಚಕ್ರ. ಚಮ್ಮಚ್ ಅಂದರೆ ಚಮಚ, ಕನ್ನಡದಲ್ಲೂ ಕೂಡ ಚಮಚ. ಚಕ್ರ, ಕನ್ನಡದಲ್ಲೂ ಕೂಡ ಇದನ್ನ ಚಕ್ರ ಅಂತ ಕರಿತೀವಿ. ಛ ಸೆ ಛತರಿ. ಛತರಿ, ಛಡಿ. ಛ ಸೆ ಛತರಿ, ಛ ಸೆ ಛಡಿ. ಛತರಿ, ಇಲ್ಲಿ ಮಹಾಪ್ರಾಣಾಕ್ಷರ ಛ ಇದೆ. ಛತರಿ, ಛತರಿ ಅಂದರೆ ಕೊಡೆ ಅಂತ ಹೇಳ್ತೀವಿ ಅಲ್ವಾ ಕನ್ನಡದಲ್ಲಿ, ಕೊಡೆ. ಛಡಿ, ಛಡಿ ಅಂತಂದರೆ ವಾಕಿಂಗ್ ಸ್ಟಿಕ್ ಅಥವಾ ನಾವು ನಡೆಯುವಾಗ ಬಳಸುವಂತಹ ಕೋಲು. ಜ, ಜ ಸೆ ಜಗ್, ಜ ಸೆ ಜಲೇಬಿ. ಜಗ್ ಅಂದರೆ ಇದು ಇಂಗ್ಲಿಷ್ ಪದ, ಆದರೂ ಕೂಡ ನಾವು ಬಳಕೆಯಲ್ಲಿ ಕನ್ನಡದಲ್ಲಿ, ಹಿಂದಿಯಲ್ಲಿ ಎಲ್ಲದರಲ್ಲೂ ಇದನ್ನ ಜಗ್ ಅಂತಾನೆ ಕರೆಯೋದ್ರಿಂದ ಇದನ್ನ ತಗೊಂಡಿದೀವಿ. ಜಲೇಬಿ, ಜಲೇಬಿ ಅಂತಂದ್ರೆ ನೀವು ಜಿಲೇಬಿ ಅಂತ ಕರಿತೀರಲ್ವಾ, ಅದೇ ಜಲೇಬಿ. ಜ ಸೆ ಜಗ್, ಜ ಸೆ ಜಲೇಬಿ. ಝ, ಝ ಸೆ ಝರನಾ, ಝ ಸೆ ಝಂಡಾ. ಝರನ, ಕನ್ನಡದಲ್ಲಿ ಝರಿ ಅಂತ ಕರಿತೀವಲ್ವಾ, ಝಂಡ. ಝಂಡ ಅಂದ್ರೆ ಧ್ವಜ ಅಥವಾ ಫ್ಲಾಗ್. ಟ ಸೆ ಟಮಾಟರ್, ಟ ಸೆ ಟಮಾಟರ್, ಟ ಸೆ ಟಮ್ ಟಮ್. ಟಮಾಟರ್ ಅಂದರೆ ಟೊಮೆಟೊ ಹಣ್ಣು. ಟಮ್ ಟಮ್ ಅಂದರೆ ನಾವು ಕುದುರೆ ಗಾಡಿಯನ್ನ ಇಲ್ಲಿ ಟಮ್ ಟಮ್ ಅಂತ ಕರೀತಾರೆ. ನೀವು ಉತ್ತರ ಕರ್ನಾಟಕದ ಕಡೆ ಹೋದ್ರೆ ಈ ತರ ಟಮ್ ಟಮ್ಗಳು, ಗುಲ್ಬರ್ಗ ಭಾಗದಲ್ಲೆಲ್ಲ ಇದಕ್ಕೆ ಟಮ್ ಟಮ್ ಅಂತ ಕರೀತಾರೆ. ಹಾಗೆ ಈಗಿನ ಇಂದಿನ ಆಟೋಗಳನ್ನು ಕೂಡ ಟಮ್ ಟಮ್ ಅಂತ ಕರೀತಾರೆ. ಟಮ್ ಟಮ್. ಠ, ಠ ಸೆ ಠಠೇರ. ಇಲ್ಲಿ ಇದು ನಿಮಗೆ ತುಂಬಾ ಹೊಸ ಶಬ್ದ ಆಗಿದೆ. ಠಠೇರ. ಠಠೇರ ಅಂತಂದ್ರೆ ತಾಮ್ರ ಅಥವಾ ಹಿತ್ತಾಳೆಯ ಪಾತ್ರೆಗಳನ್ನ ತಯಾರು ಮಾಡುವಂತಹ ಆ ಕುಶಲಕರ್ಮಿಯನ್ನ ಠಠೇರ ಅಂತ ಕರೀತಾರೆ. ಯಾರು ಹಿತ್ತಾಳೆ ಮತ್ತೆ ತಾಮ್ರದ ಪಾತ್ರೆಯನ್ನ ತಯಾರು ಮಾಡ್ತಾರೋ ಅವರನ್ನ ಠಠೇರ ಅಂತ ಕರೀತಾರೆ. ಇಲ್ಲಿ ಠಪ್ಪ. ಠ ಸೆ ಠಠೇರ, ಠ ಸೆ ಠಪ್ಪ. ಠಪ್ಪ ಅಂದ್ರೆ ಸೀಲು. ಠಸ್ಸೆ ಅಂತ ಕರಿತೀವಿ ಕನ್ನಡದಲ್ಲಿ, ಠಸ್ಸೆ ಅಂತ ಹೇಳ್ತೀವಿ. ಡ, ಡ ಸೆ ಡಬ್ಬ. ಇದನ್ನ ಹಿಂದಿಯಲ್ಲಿ ಡಿಬ್ಬ ಅಂತನೂ ಹೇಳ್ತಾರೆ. ಡಬ್ಬ, ಡಿಬ್ಬ ಎರಡು ಒಂದೇ. ಕನ್ನಡದಲ್ಲಿ ಕೂಡ ಡಬ್ಬ. ಡಮರು. ಡ ಸೆ ಡಮರು, ಡ ಡಮರುಗ. ಡಮರುಗ ಅಂತಂದ್ರೆ ಗೊತ್ತಿದೆಯಲ್ವಾ, ಈ ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಡಮರುಗ. ಢ, ಢ ಸೆ ಢಕ್ಕನ್, ಢ ಸೆ ಢಪ್. ಢಕ್ಕನ್ ಅಂದ್ರೆ ಮುಚ್ಚಳ. ಕನ್ನಡದಲ್ಲಿ ಮುಚ್ಚಳ ಅಂತ ಹೇಳ್ತೀವಿ. ಢ ಸೆ ಢಕ್ಕನ್ ಅಂದ್ರೆ ಮುಚ್ಚಳ. ಢಪ್, ಇದನ್ನ ಸಂಗೀತ ವಾದ್ಯದಲ್ಲಿ ನಾವು ನೋಡ್ತೀವಿ. ಇದನ್ನ ಬಾರಿಸೋದಕ್ಕೆ ಬಳಸ್ತಾರೆ ಅಲ್ವಾ, ಅದಕ್ಕೆ ಢಪ್ ಅಂತಾನೂ ಕರೀತಾರೆ, ಢಪ್ಲಿ ಅಂತಾನೂ ಕರೀತಾರೆ. ಡಫ್ಲಿ. ತ, ತಲ್ವಾರ್. ತ ಸೆ ತಲ್ವಾರ್, ತ ಸೆ ತರ್ಬೂಜ್, ತ ಸೆ ತರ್ಬೂಜ್. ತ ಅಕ್ಷರದ ಶಬ್ದ ತಲ್ವಾರ್. ತಲ್ವಾರ್ ಅಂತಂದ್ರೆ ಖಡ್ಗ, ಖಡ್ಗ ಅಂತ ಕರೀತಾರೆ. ತರ್ಬೂಜ್ ಅಂದ್ರೆ ಹಣ್ಣು. ಇದೊಂದು ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಕಲ್ಲಂಗಡಿ ಹಣ್ಣಿಗೆ ಹಿಂದಿಯಲ್ಲಿ ತರ್ಬೂಜ್ ಅಂತಾರೆ. ಥ ಸೆ ಥರ್ಮಸ್. ಥರ್ಮಸ್ ಕೂಡ ಇಂಗ್ಲಿಷ್ ಪದ, ಆದರೆ ಥ ಅಕ್ಷರದಿಂದ ಇರುವಂತಹ ಒಂದು ಶಬ್ದ ಇದು ಥರ್ಮಸ್. ಥರ್ಮಸ್ ಅಂದ್ರೆ ಥರ್ಮಸ್, ನೀವು ಟೀ ಕಾಫಿಯನ್ನ
ಬಿಸಿಯಾಗಿ ಇಡೋದಕ್ಕೆ ಬಳಸುವಂಥ ಒಂದು ಥರ್ಮಸ್. ಆಮೇಲೆ ಥನ್, ಥನ್ ಅಂದರೆ ಕೆಚ್ಚಲು. ಹಸುಗಳ ಹಾಲು ಕರಿಬೇಕು ಅಂತಂದರೆ ನಾವು ಆ ಕೆಚ್ಚಲು ಇರುತ್ತಲ್ಲ, ಆ ಕೆಚ್ಚಲಿಗೆ ಥನ್ ಅಂತ ಕರೀತಾರೆ. ದಸೆ ದರ್ಜಿ. ದರ್ಜಿ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ದರ್ಜಿಗಳು ಅಂತ ಕೂಡ ಕನ್ನಡದಲ್ಲೂ ಹೇಳ್ತಾರೆ. ಇಲ್ಲಿ ದರ್ಜಿ, ದರ್ಜಿ ಅಂದರೆ ಬಟ್ಟೆ ಹೊಲಿಯುವವನು. ಯಾರು ಬಟ್ಟೆ ಹೊಲಿತಾರೋ ಆತನನ್ನ ದರ್ಜಿ ಅಂತ ಕರೀತಾರೆ. ಆಮೇಲೆ ದರ್ವಾಜ, ದರ್ವಾಜ ಅಂತ ಅದನ್ನು ಉಚ್ಚರಿಸಬಾರ್ದು, ದರ್ವಾಜ. ದರ್ವಾಜ ಅಂದರೆ ಬಾಗಿಲು. ಧಸೆ ಧನುಷ್, ಧಸೆ ಧನ್. ನೀವು ತುಂಬ ಗಮನಿಸಬೇಕಾಗಿರೋದು ನನ್ನ ಉಚ್ಚಾರದ ಮೇಲೆ. ಇಲ್ಲಿ ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕ ಇವನ್ನೆಲ್ಲ ನೀವು ಗಮನಿಸಬೇಕು. ಇಲ್ಲಿ ಧ ಧ ಅಕ್ಷರದಿಂದ ಬರುವಂತಹ ಶಬ್ದ ಧನುಷ್. ಧನುಷ್ ಅಂದರೆ ಬಿಲ್ಲು. ಬಿಲ್ಲು ಅನ್ನೋದನ್ನ ಹಿಂದಿಯಲ್ಲಿ ಧನುಷ್ ಅಂತಾರೆ, ಕನ್ನಡದಲ್ಲೂ ಕೂಡ ಧನುಷ್ ಅಂತ ಪದ ಬಳಸ್ತಾರೆ. ಧನುಷ್. ಧನ್, ಧನ್ ಅಂದರೆ ಹಣ. ನ ಅಕ್ಷರದಿಂದ ಬರುವಂತಹ ಶಬ್ದ ನಯನ. ನಯನ ಅಂದರೆ ಕಣ್ಣುಗಳು. ನಸೆ ನಲ್, ನಲ್ ಅಂದರೆ ನಲ್ಲಿ. ಪಸೆ ಪತಂಗ್, ಪತಂಗ್ ಅಂದರೆ ಗಾಳಿಪಟ. ಪಸೆ ಪತಂಗ್, ಪಸೆ ಪಪೀತ. ಇಲ್ಲಿ ಗಮನಿಸಿ, ಚುಕ್ಕಿ ಬಂದಿರೋದ್ರಿಂದ ಇದನ್ನ ಪತಂಗ್ ಉಚ್ಚಾರ ಬಂದಿದೆ. ಪತಂಗ್, ಪತಂಗ್. ಪಪೀತ, ಪಪೀತ ಅಂದರೆ ಪರಂಗಿ ಹಣ್ಣು. ಪತಂಗ್ ಅಂದರೆ ಗಾಳಿಪಟ. ಫ, ಇಲ್ಲಿ ಮಹಾಪ್ರಾಣಾಕ್ಷರ ಫ ಇದೆ. ಫಸೆ ಫಲ್, ಫಸೆ ಫಸಲ್. ಫ ಮತ್ತು ಫ ಎರಡು ಉಚ್ಚಾರ ಈ ಅಕ್ಷರದಿಂದ ಮಾಡ್ಬೋದು. ಫಸೆ ಫಲ್, ಫಲ್ ಅಂದರೆ ಹಣ್ಣುಗಳು, ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ. ಫಸೆ ಫಸಲ್, ಫಸಲ್ ಅಂದರೆ ಫಸಲು, ಕನ್ನಡದಲ್ಲೂ ಕೂಡ ಫಸಲು. ಬೆಳೆ ಬೆಳಿತೀವಲ್ವಾ, ಅದಕ್ಕೆ ಆ ಬೆಳೆನ ಫಸಲು ಅಂತ ಕರಿತೀವಿ, ಫಸಲ್. ಬಸೆ ಬತಕ್, ಬಸೆ ಬತಕ್. ಬಸೆ ಬಂದೂಕ್. ಬತಕ್ ಅಂದರೆ ಬಾತುಕೋಳಿ. ಆಮೇಲೆ ಬಂದೂಕ್ ಅಂದರೆ ಕನ್ನಡದಲ್ಲೂ ಕೂಡ ಬಂದೂಕು ಅಂತ ಹೇಳ್ತೀವಿ. ಭಸೆ ಭಗತ್, ಭಕ್ತ ಅಂತ ಹೇಳ್ತಾರೆ. ಅದೇ ಭಕ್ತ ಅನ್ನೋದನ್ನ ಭಗತ್ ಅಂತ ಕರೀತಾರೆ. ಭಗತ್ ಅಂದರೆ ಭಕ್ತ, ದೇವರಿಗೆ ಪೂಜಿಸುವವನು. ಭಸೆ ಭಗತ್. ಭಸೆ ಭವನ್. ಭವನ್ ಅಂದರೆ ಇಲ್ಲಿ ನೀವು ನೋಡ್ತಿದ್ದೀರಲ್ವ ಮಕ್ಕಳೇ, ಯಾವ ಕಟ್ಟಡ ಇದು, ಯಾವ ಭವನ ಇದು? ನಮ್ಮ ಸಂಸತ್ ಭವನ. ಸಂಸತ್ ಭವನ ಒಂದು ದೊಡ್ಡ ಕಟ್ಟಡ, ದೆಹಲಿಯಲ್ಲಿರುವಂಥದ್ದು ಭವನ್. ಭವನ್ ಅಂದರೆ ದೊಡ್ಡ ಕಟ್ಟಡ. ಮಸೆ ಮಛಲಿ. ಮಛಲಿ ಅಂದರೆ ಮೀನು. ಮತ್ತೆ ಮ ಅಕ್ಷರದಿಂದ ಮಸೆ ಮಟರ್. ಮಟರ್ ಅಂದರೆ ಬಟಾಣಿ ಕಾಳು. ಈಗ ಇಲ್ಲಿಂದ ಅವರ್ಗೀಯ ವ್ಯಂಜನಗಳು ಪ್ರಾರಂಭ ಆಗುತ್ತೆ. ಕ ಇಂದ ಮವರೆಗೂ ವರ್ಗೀಯ ವ್ಯಂಜನಗಳನ್ನು ನಾವು ನೋಡಿದ್ವಿ. ಇಲ್ಲಿ ನೆನ್ನೆ ಕಲ್ತಿರೋದನ್ನೇ ನಾವು ಆ ಅಕ್ಷರಗಳಿಂದ ಉತ್ಪನ್ನವಾಗುವಂತಹ ಶಬ್ದಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಅವರ್ಗೀಯ ವ್ಯಂಜನ ಪ್ರಾರಂಭ ಆಗುತ್ತೆ. ಸೆ ಯತಿ. ಯತಿ ಅಂದರೆ ಋಷಿ. ಋಷಿ ಈಗಾಗಲೇ ನಾವು ರಿ ಅಕ್ಷರದಿಂದ ಬರುವಂತಹ ಶಬ್ದ ಗಮನಿಸಿದ್ದೀವಲ್ಲ, ಅದೇ ಅರ್ಥ ಇರುವಂತಹ ಯತಿ. ಯತಿ ಅಂದರೆ ಋಷಿ. ಯಸೆ ಯಜ್ಞ. ಯಜ್ಞ ಅಂದರೆ ಇಲ್ಲಿ ಋಷಿಗಳು ಯಜ್ಞವನ್ನ ಮಾಡ್ತಾ ಇರೋ ಚಿತ್ರ ನೋಡಿ. ರಸೆ ರವಿ ಅಂದರೆ ಸೂರ್ಯ. ರಸೆ ರಥ್. ರಥ ಕನ್ನಡದಲ್ಲೂ ಕೂಡ ರಥ. ಲಸೆ ಲಡ್ಕ. ಲಡ್ಕ ಅಂದರೆ ಹುಡುಗ, ಬಾಲಕ. ಲಸೆ ಲಡ್ಕ. ಲಸೆ ಲಟ್ಟು. ಲಟ್ಟು ಅಂದರೆ ಬುಗುರಿ. ನೀವು ಆಟ ಆಡೋದಕ್ಕೆ ಬಳಸ್ತೀರಲ್ವಾ ಬುಗುರಿ, ಅದನ್ನ ಲಟ್ಟು ಅಂತ ಕರೀತಾರೆ ಹಿಂದಿಯಲ್ಲಿ. ವಸೆ ವಕ್. ವಕ ಅಂದರೆ ಒಂದು ಪಕ್ಷಿ. ಆ ಕ್ರೇನ್ ಬರ್ಡ್ನ ಹಿಂದಿಯಲ್ಲಿ ವಕ ಅಂತ ಕರೀತಾರೆ. ಆಮೇಲೆ ವಟ. ವಸೆ ವಕ, ವಸೆ ವಟ. ವಟ ಅಂದರೆ ಆಲದ ಮರ. ಆಲದ ಮರಕ್ಕೆ ಹಿಂದಿಯಲ್ಲಿ ವಟ ಅಂತ ಕರೀತಾರೆ. ಶಸೆ ಶಹನಾಯಿ. ಶಸೆ ಶಲಗಂ. ಶಸೆ ಶಹನಾಯಿ. ಶಹನಾಯಿ ಕೂಡ ಒಂದು ಸಂಗೀತ ವಾದ್ಯ. ಶಹನಾಯಿ. ಶಲಗಂ. ಶಲಗಂ ಅಂದರೆ ಒಂದು ಪ್ರಕಾರದ ತರಕಾರಿ. ಬೀಟ್ರೂಟ್ ಅಥವಾ ಕೆಂಪು ಗಡ್ಡೆ ಅಂತ ಏನು ಹೇಳ್ತೀವಲ್ವಾ, ಆ ಥರದ ಒಂದು ತರಕಾರಿ ಶಲಗಂ. ಷಟ್ಕೋಣ. ಇಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲಿ ಶ ಅದಾದ ಮೇಲೆ ಟ
ಅಕ್ಷರ, ಟ ಅಕ್ಷರವನ್ನ ಅರ್ಧ ಅಕ್ಷರವಾಗಿ ಬಳಸಿದ್ದಾರೆ. ಅಂದ್ರೆ ಇಲ್ಲಿ ನಾವು ಸಂಯುಕ್ತ ಅಕ್ಷರಗಳನ್ನು ಬರೆಯುವಾಗ ಶ ಟ ಅರ್ಧ ಟ ಪ್ಲಸ್ ಕ ಸೇರಿ ಷಟ್ಕೋಣ. ಇಲ್ಲಿ ಅರ್ಧಾಕ್ಷರ ಷಟ್ಕೋಣ ಈ ತರ ಓದ್ಬೇಕು ಇದನ್ನ. ಷಟ್ಕೋಣ ಅಂತಂದ್ರೆ 6 ಭುಜಗಳಿರುವಂತಹ ಅಥವಾ 6 ಕೋನಗಳಿರುವಂತಹ ಆಕೃತಿ ಷಟ್ಕೋಣ. ಷಡ್ಭುಜ, ಷಟ್ಕೋಣ ಇದನ್ನೆಲ್ಲ ಕನ್ನಡದಲ್ಲೂ ನೀವು ಕಲ್ತಿದ್ದೀರಾ. ಷಟ್ ಅಂದ್ರೆ 6 ಕೋನಗಳನ್ನ ಉಳ್ಳಂತಹ ಆಕೃತಿ ಷಟ್ಕೋಣ. ಅದೇ ರೀತಿ ಷಟ್ದಳ್. ಷಟ್ದಳ್ ಅಂತಂದ್ರೆ 6 ದಳಗಳಿರುವಂತಹ ಹೂವು. ಷಟ್ದಳ್ ಅಂದ್ರೆ 6 ದಳಗಳ ಹೂವು. ಷಟ್ಕೋಣ್, ಷಟ್ದಳ್. ಸಖಿ, ಸಡಕ್. ಸ ಅಕ್ಷರದಿಂದ ಪ್ರಾರಂಭವಾಗುವಂತಹ ಶಬ್ದಗಳಲ್ಲಿ ಸಖಿ, ಸಡಕ್. ಸಖಿ ಅಂದ್ರೆ ಗೆಳತಿ. ಸಡಕ್ ಅಂದ್ರೆ ರಸ್ತೆ ಅಥವಾ ದಾರಿ. ಹಸೆ ಹಲ್. ಹಲ್ ಅಂದ್ರೆ ನೇಗಿಲು. ಈಗಾಗಲೇ ನಾನು ಹೇಳಿದ್ನಲ್ವಾ, ಹಸೆ ಹಲ್. ಹಸೆ ಹಥೌಡ. ಹಥೌಡ ಅಂದ್ರೆ ಸುತ್ತಿಗೆ ಅಥವಾ ಇಂಗ್ಲಿಷ್ನಲ್ಲಿ ಹ್ಯಾಮರ್ ಅಂತ ಕರೀತಾರೆ. ಈಗ ಮಕ್ಕಳೇ, ಸ್ವರ ಮತ್ತು ವ್ಯಂಜನ ಅಕ್ಷರಗಳು ನಿನ್ನೆ ನಾವು ಹಿಂದಿನ ತರಗತಿಯಲ್ಲಿ ಏನು ಕಲ್ತಿದ್ದೀವಲ್ವಾ, ಅದರ ಮುಂದುವರಿದ ಭಾಗವಾಗಿ ಆ ಅಕ್ಷರಗಳಿಂದ ಪ್ರಾರಂಭವಾಗುವಂತಹ ಶಬ್ದಗಳನ್ನು ನಾವು ನೋಡಿದ್ವಿ. ನಿಮಗೆ ಪಠ್ಯಪುಸ್ತಕದಲ್ಲಿ ನೀಡಲಾಗಿರುವಂತಹ ಅಭ್ಯಾಸವನ್ನು ನೀವು ಮುಂದುವರಿಸಬೇಕು ಮತ್ತು ನಿಮ್ಮ ವಿಷಯ ಶಿಕ್ಷಕರಿಗೆ ಅದನ್ನು ತೋರಿಸ್ಬೇಕು. ನಿಮ್ಮ ತಪ್ಪುಗಳೇನಾದರೂ ಇದ್ದರೆ ಅವರು ತಿದ್ದುತ್ತಾರೆ. ಈಗ ನಾವೊಂದು ಇಲ್ಲಿ ಕೆಲವೊಂದು ಅಕ್ಷರಗಳನ್ನು ನಾನು ಕೊಟ್ಟಿದ್ದೀನಿ. ನೀವು ಇನ್ ಅಕ್ಷರೋं को अधिकतम सार्थक शब्द ढूंढो और लिखो. यहाँ अक्षर दिए गए हैं ಅಂದ್ರೆ ಅಕ್ಷರ ನೀಡಲಾಗಿದೆ. ಆ ಸಾರ್ಥಕ್ ಶಬ್ದों को ढूंढिए. ಹುಡುಕಿ ಬರಿಬೇಕು. ಬರ್ಕೋತಿದ್ದೀರಲ್ವಾ ಮಕ್ಕಳೇ? ಬರ್ಕೊಳ್ಳಿ ಈ ಅಕ್ಷರಗಳನ್ನ. ಬರೆದಾದ್ಮೇಲೆ ಇದರಲ್ಲಿ ಯಾವ ಯಾವ ಶಬ್ದಗಳು ಉಂಟಾಗ್ತವೆ ಇದನ್ನ ಓರೆಯಾಗಿ ಅಥವಾ ಮೇಲಿನಿಂದ ಕೆಳಗೆ ಅಥವಾ ಎಡದಿಂದ ಬಲಕ್ಕೆ ಯಾವುದಾದ್ರೂ ರೀತಿಯಲ್ಲಿ ನಿಮಗೆ ಹೊಸ ಶಬ್ದಗಳನ್ನು ಇಲ್ಲಿ ನೀವು ಪಟ್ಟಿ ಮಾಡ್ಕೋಬೇಕು. ಬರಿತಾ ಇದ್ದೀರಲ್ವಾ ಮಕ್ಕಳೇ? ಬರೆದಾಗಿದ್ರೆ ಈಗ ಉತ್ತರ ನೋಡೋಣವಾ? ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತಿದ್ದೀನಿ. ಪಪೀತಾ. ಪಪೀತಾ ಅಂದ್ರೆ ಪರಂಗಿ. ಈಗಾಗಲೇ ನಾನು ಹೇಳಿದ್ದೀನಿ ಅದನ್ನು. ಈಗ ಇನ್ನೊಂದು ಉದಯ. ನಿಮ್ಮ ಪುಸ್ತಕದಲ್ಲಿಯೇ ಬಂದಿರುವಂತಹ ಈ ಶಬ್ದಗಳು. ಉದಯ್, ಉದಯ ಸಾರ್ಥಕ ಶಬ್ದ ತಾನೆ. ಮೂರನೇದು ಡಮರು. ಡಮರು, ಡಮರುಗ ಅಂತ ಹೇಳ್ತೀವಲ್ಲ ಅದು. ಈಗ ಸಡಕ್. ಸಡಕ್ ಅಂದ್ರೆ ರಸ್ತೆ. ಮುಂದಿನ ಶಬ್ದ ಧನ್. ಧನ್ ಅಂದ್ರೆ ಹಣ. ಥನ್, ಹಸುವಿನ ಕೆಚ್ಚಲು ಚಿತ್ರವನ್ನು ತೋರಿಸಿದ್ನಲ್ಲ ಅದಕ್ಕೆ ಥನ್ ಅಂತ ಹೇಳ್ತಾರೆ. ನಯನ. ನಯನ ಅಂದ್ರೆ ಕಣ್ಣುಗಳು. ಇವೆಲ್ಲ ಶಬ್ದಗಳನ್ನು ನಾವು ಈಗಾಗಲೇ ಓದ್ಕೊಂಡು ಬಂದಿದ್ದೀವಿ. ದರ್ವಾಜ. ದರ್ವಾಜ ಅಂದ್ರೆ ಬಾಗಿಲು. ಎಲ್ಲರೂ ಉತ್ತರಗಳನ್ನು ಬರ್ಕೊಂಡಿದ್ದೀರಲ್ವಾ ಮಕ್ಕಳೇ? ಇದನ್ನ ಗುರುತಿಸ್ಕೊಳ್ಳಿ. ಆ ಶಬ್ದಗಳನ್ನ ಮತ್ತೆ ನೀವು ಒಂದು ನಿಮ್ಮ ಬುಕ್ಕಲ್ಲಿ ಪಟ್ಟಿ ಮಾಡ್ಕೊಳ್ಳಿ. ಈಗ ಸಂಯುಕ್ತ ಅಕ್ಷರಗಳಿಂದ ಬರುವಂತಹ ಶಬ್ದಗಳನ್ನ ನೋಡೋಣ. 4 ಸಂಯುಕ್ತಾಕ್ಷರ ಹೈ. ಕ್ಷ ಅಕ್ಷರದಿಂದ ಕ್ಷತ್ರಿಯ. ಕ್ಷ ಸೆ ಕ್ಷತ್ರಿಯ. त्रिभुज. त्रिभुज 3 भुजों वाला आकृति. 3 ಭುಜಗಳುಳ್ಳ ಆಕೃತಿ ತ್ರಿಭುಜ. ತ್ರ ಸೆ ತ್ರಿಶೂಲ್. ತ್ರ ಅಕ್ಷರದಿಂದ ಮತ್ತೊಂದು ಶಬ್ದ ತ್ರಿಶೂಲ. ತ್ರಿಶೂಲ ನೀವು ನೋಡಿರ್ತೀರಾ ದೇವಸ್ಥಾನಗಳಲ್ಲಿ. ಜ್ಞ. ಜ್ಞ ಅಕ್ಷರದಿಂದ ಬರುವಂತಹ ಶಬ್ದ ಜ್ಞಾನ, ಜ್ಞಾನಿ, ಜ್ಞಾನಿ. ಜ್ಞಾನಿ ಅಂತ ಹೇಳ್ತಾರೆ. ಯಾರು ಹೆಚ್ಚು ಒಂದು ವಿಷಯದ ಬಗ್ಗೆ ತಿಳ್ಕೊಂಡಿರ್ತಾರೋ ಅವನು ಜ್ಞಾನಿ ಅಂತ ಹೇಳ್ತಾರೆ. ಶ್ರ. ಶ್ರ ಅಕ್ಷರದಿಂದ ಬರುವಂತಹ ಶಬ್ದಗಳು ಶ್ರವಣಕುಮಾರ್. ಶ್ರವಣಕುಮಾರ್ ಕಥೆಯಲ್ಲಿ ನೀವು ಇದನ್ನ ನೋಡಿರ್ತೀರ ಚಿತ್ರ. ಹಾಗೆ ಈ ಕಥೆ ಕೂಡ ಓದಿರಬಹುದು. ಶ್ರವಣಕುಮಾರನ ಕಥೆ. ಶ್ರವಣಕುಮಾರ್ ಈತ ಒಬ್ಬ ವ್ಯಕ್ತಿ ಶ್ರವಣಕುಮಾರ್. ಶ್ರ ಅಕ್ಷರದಿಂದ ಮತ್ತೊಂದು ಶಬ್ದ ಶ್ರಮಿಕ್. ಶ್ರಮಿಕ್ ಅಂತಂದ್ರೆ ಶ್ರಮದ ಕೆಲಸವನ್ನ ಮಾಡೋನಿಗೆ ಶ್ರಮಿಕ ಅಂತಾರೆ. ಆಮೇಲೆ ಮಕ್ಕಳೇ, ಇಲ್ಲಿ ಕೆಲವು ಅಕ್ಷರಗಳನ್ನ ನಾವು ಚಿತ್ರ ಸಹಿತ ವಿವರಣೆ ಹೇಳಬೇಕಾದ್ರೆ ಈ ಅಕ್ಷರಗಳ ವಿವರಣೆ ನಾನು ಕೊಟ್ಟಿಲ್ಲ. ಅಂದ್ರೆ ಚಿತ್ರ ಶಬ್ದಗಳನ್ನ ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ಅಹ. ಅಹ ಅಕ್ಷರದಿಂದ ಯಾವುದೇ ಶಬ್ದ ಪ್ರಾರಂಭ ಆಗಲ್ಲ. ಆದರೆ ಎಲ್ಲೋ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಅಹ ಅಕ್ಷರಗಳ ಬಳಕೆ ಆಗುತ್ತೆ. ಅಹ
ಅತಃ, ವಿನಃ, ಪುನಃ ಈ ಥರ 2 ಚುಕ್ಕಿ ಇಟ್ಟು ಬರೆಯುವಂತಹದಕ್ಕೆ ಈ ಅಹ ಅಕ್ಷರದ ಒಂದು ಬಳಕೆ ಆಗುತ್ತೆ. ಮತ್ತು ङ ಮತ್ತು ಯ ಈ ಅಕ್ಷರಗಳಿಂದ ಯಾವುದೇ ಶಬ್ದ ಇಲ್ಲ. ನೆಕ್ಸ್ಟು ನ, ನ ಅಕ್ಷರ ಕೂಡ ಪ್ರಾರಂಭದಲ್ಲಿ ಬರುವಂಥ ಶಬ್ದಗಳು ಇಲ್ಲ, ಆದರೆ ಕೊನೆಯಲ್ಲಿ ಅಥವಾ ಮಧ್ಯದಲ್ಲಿ ಬರುವಂತಹ ಶಬ್ದಗಳು ಇವೆ. ನ, ನ ಇಂದ ನ ಸೆ ವೀಣಾ, ನ ಸೆ ಗುಣ, ನ ಸೆ ಪ್ರಮಾಣ. ನ ಇಲ್ಲಿ ಕೊನೆಯಲ್ಲಿ ಬಂದಿರೋಂಥದ್ದು ನಾವು ನೋಡ್ತೀವಿ. ಈ ಎಲ್ಲ ಶಬ್ದಗಳನ್ನು ನಾವು ಓದಿದ್ದಾಯ್ತಲ್ವಾ? ಓದಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ನೀವು ಅದನ್ನು ಬರೀಬೇಕು. ಬರೆಯೋದ್ರ ಜೊತೆಗೆ ಈಗ ಇನ್ನೊಂದು ಚಿಕ್ಕದೊಂದು ಆಟ ಆಡೋಣ. ಅಂದರೆ ಅಂತ್ಯ ಅಕ್ಷರ ಸೆ ನಯೇ ಶಬ್ದ ಬನಾವು. ನಿಮ್ಮಲ್ಲಿ ಒಬ್ಬರು ಒಂದು ಶಬ್ದವನ್ನು ಹೇಳಿದ್ರೆ ಆ ಶಬ್ದದ ಕೊನೆಯ ಅಕ್ಷರ ಅಂತ್ಯ ಅಕ್ಷರ ಸೆ ನಯೇ ಶಬ್ದ ಬನಾವು. ಹೊಸ ಶಬ್ದವನ್ನು ನೀವು ಬರಿತಾ ಹುಡುಕ್ತಾ ಹೋಗಬೇಕು. ನೀವು ಹಾಡುಗಳಲ್ಲಿ ಅಂತ್ಯಾಕ್ಷರಿ ಆಡ್ತಿರಲ್ವಾ, ಅದೇ ತರಹ ಇದು ಕೂಡ ಅಂತ್ಯಾಕ್ಷರ ಸೆ ನಯೇ ಶಬ್ದ ಬನಾವು. ಆ ಅಂತಿಮ ಅಕ್ಷರದಿಂದ ಇನ್ನೊಂದು ಹೊಸ ಶಬ್ದವನ್ನು ನೀವು ಹೇಳಬೇಕು. ಆಮೇಲೆ ಇನ್ನೊಬ್ಬರು ಮತ್ತೆ ನೀವು ಹೇಳಿದ ಶಬ್ದದ ಕೊನೆಯ ಅಕ್ಷರವನ್ನು ಬಳಸ್ಕೊಂಡು ಇನ್ನೊಂದು ಶಬ್ದವನ್ನು ಹೇಳಬೇಕು. ಇಲ್ಲಿ ನಾವೀಗ ಆಟ ಆಡೋಣ. ಘರ್, ಘರ್ ಇದೊಂದು ಶಬ್ದ. ಘರ್, आपको घर, इसमें 2 अक्षर है, 2 अक्षर ಇದೆ. ಅಂತಿಮ ಅಕ್ಷರ ರ, ರ ಅಂತಿಮ ಅಕ್ಷರ ರ. ಈ ರ ಅಕ್ಷರದಿಂದ ಒಂದು ಶಬ್ದ ಬರಬೇಕು. ಯೋಚನೆ ಮಾಡಿ ಮಕ್ಕಳೇ, ರ ಅಕ್ಷರದಿಂದ ಬರುವಂಥ ಶಬ್ದ. ಇಲ್ಲಿ ನಾನೊಂದು ಹೇಳ್ತಾ ಇದ್ದೀನಿ. ರಸ್, ರ, ರಸ್, ರ ಇಂದ ಪ್ರಾರಂಭವಾಗಿರುವಂಥ ಶಬ್ದ. ರಸ, ಇಲ್ಲಿ ಸ ಬಂದಿದೆ ಅಲ್ವಾ, ಸ ಇಂದ ಪ್ರಾರಂಭವಾಗಿರುವಂಥ ಇನ್ನೊಂದು ಶಬ್ದ ಸಮಯ. ಇಲ್ಲಿ ಯ, ಸಮಯ, ಯ ಬಂದಿದೆ ಅಲ್ವಾ, ಯ ಇಂದ ಯಶ್. ಇಲ್ಲಿ ಶ ಬಂದಿದೆ, ಶ ಇಂದ ಶರ್ಬತ್, ಶರಬತ್. ತ ಅಕ್ಷರದಿಂದ ಮತ್ತೆ ತನ್. ನ, ನ ಇಂದ ನಲ್, ನ ಸೆ ನಲ್. ಲ, ಲ ಸೆ ಲಹಸನ್, ಲ ಅಂದರೆ ಮತ್ತೆ ಇಲ್ಲಿ ಲಹಸನ್ ಅನ್ನುವ ಶಬ್ದ ಬಂದಿದೆ. ಲಹಸನ್ ಅಂದರೆ ಬೆಳ್ಳುಳ್ಳಿ. ನ, ನ ಸೆ ನಯನ್, ಮತ್ತೆ ಅಲ್ಲಿ ಕೊನೆಯ ಅಕ್ಷರ ನ ಬಂದಿದೆ, ಅದಕ್ಕೆ ನಯನ್. ಮತ್ತೆ ನ ಅಕ್ಷರ ಬಂದಿದೆ, ನರ್. ಮತ್ತೆ ರ ಬಂದಿದೆ, ರ ಅಕ್ಷರದಿಂದ ರಥ. ಈ ರೀತಿ ನೀವು ಆಟವನ್ನು ಆಡಬಹುದು. ಆಟದ ರೂಪದಲ್ಲಿ ಕೂಡ ನೀವು ನಿಮ್ಮ ಶಬ್ದ ಭಂಡಾರವನ್ನು ಬೆಳೆಸಬಹುದು. आप हिंदी के शब्द भंडार को बढ़ा सकते हैं. आप सबको धन्यवाद. और मेरा नाम नाजनीन ए पठान है. सरकारी हायर प्राइमरी स्कूल सोलदेवनहಳ್ಳಿ, ಬೆಂಗಳೂರು उत्तर विभाग 4 से ಬೆಂಗಳೂರು उत्तर जिला. ನನ್ನ ಹೆಸರು ನಾಜನೀನ್ ಎ ಪಠಾನ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಲದೇವನಹಳ್ಳಿ, ಬೆಂಗಳೂರು ಉತ್ತರ ವಲಯ 4, ಬೆಂಗಳೂರು ಉತ್ತರ ಜಿಲ್ಲೆ.